ಸರ್, ಇದು ರಾಜ್ಯಕ್ಕೆ ಕಳೆದ 4-5 ದಿನದಿಂದ ನೀವು ಅಬ್ಸರ್ವ್ ಮಾಡಿರ್ತೀರ, ಸುದ್ದಿ ಕೇಳಿರ್ತೀರ. ಅಂದರೆ ಈಗಿರುವಂಥದ್ದು ರೇಣುಕಾಸ್ವಾಮಿ ವ್ಯಕ್ತಿಯ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥದ್ದು. ಈ ಒಂದು ಘಟನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಅದು ಹೆಂಗಾಗುತ್ತೆ ಅಂತಂದರೆ ಒಬ್ಬೊಬ್ಬರ ಹತ್ರ ಹೆಂಗೆ ನಡ್ಕೊಳ್ತಾರೆ ಅನ್ನೋದೇ ಡಿಪೆಂಡ್ ಆಗುತ್ತೆ. ನಾನು ದರ್ಶನ್ ಸರ್ ಹತ್ರ ನಾನು ತುಂಬ ಸತಿ ಮೀಟ್ ಮಾಡಿದ್ದೀನಿ, ತುಂಬ ಸತಿ ಅವ್ರ ಜೊತೆಗೆ ಟೈಮ್ ಕಳೆದಿದ್ದೀನಿ, ತುಂಬ ಸತಿ ಅವ್ರ ಜೊತೆ ಊಟ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ ನಾನು. ಆದ್ದರಿಂದ ನಮ್ಮ ಹತ್ರ ಅವರು ತುಂಬ ನೀಟಾಗಿ, ತುಂಬ ಶಿಸ್ತಾಗಿ, ತುಂಬ ಫ್ರೆಂಡ್ಲಿಯಾಗಿ ನಮ್ಮ ಜೊತೆಗೆ ಅವರು ನಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ 100% ಡೌಟೇ ಇಲ್ಲ. ನಾನು ಅವ್ರದ್ದು ಕಾಟೇರ ಸಿನಿಮಾ ಮಾಡಿದ್ದೀನಿ, ಕಾಟೇರ ಸಿನಿಮಾ ಆದಮೇಲೂ ನಾನು ಅವ್ರ ಹತ್ರ ಸಿಕ್ಕಿದ್ದೀನಿ, ತುಂಬ ಸತಿ ಅವ್ರನ್ನ ನಾನು ಮೀಟ್ ಮಾಡ್ತಾ ಇರ್ತೀವಿ, ನಾವು ಸಿಗ್ತಾ ಇರ್ತೀವಿ. ನನ್ನ ಹತ್ರ ಅವರು ತುಂಬ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿದ್ದಾರೆ, ನನ್ನ ಹತ್ರ ಹಂಗಿದ್ದಾರೆ. ಇದು ನಡೆದಿರೋದು ಆರೋಪಿ ಸ್ಥಾನದಲ್ಲಿದ್ದಾರೆ. ಇನ್ನೂ ಅದು ಏನು ಅವ್ರು ಮಾಡಿದಾರಾ ಮಾಡಿಲ್ಲ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಅನ್ನೆಸೆಸರಿ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿ ಅವರು ಆರೋಪಿ ಅಂತ ನಾನು ಹೇಳೋಕ್ಕೆ ನನಗೆ ಇದು ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಇಲ್ಲ ಅಂತಂದರೆ, ಅಷ್ಟರ ಮಟ್ಟಿಗೆ ಅದು ಹೋಗಿದೆ ಅಂತಂದರೆ ಅವನು ಏನು ಮಾಡಿದ್ದಾನೆ ಅನ್ನೋದೊಂದು ವ್ಯೂ ಪಾಯಿಂಟ್ ಇರುತ್ತಲ್ಲ, ಆ ವ್ಯೂ ಪಾಯಿಂಟ್ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅವನು ಆ ಮಟ್ಟಿಗೆ ಏನು ಮಾಡಿದ್ದಾನೆ? ಸಾವು ಮಾಡಿರೋದು ತಪ್ಪು, ಕಾನೂನುಬದ್ಧವಾಗಿ ಅದು ಮರ್ಡರ್ ಆಗಿರೋದು ತಪ್ಪಂತಲೇ ನಾನು ಒಪ್ಕೊಳ್ತೇನೆ. ಅದು ಮರ್ಡರ್ ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಆ ಆ್ಯಂಗಲ್ ಒಂದು ತೆಗಿಬೇಕು ಅನ್ನೋದು ನನ್ನ ಪಾಯಿಂಟ್ ಆಫ್. ಅವನು ಆ ಮಟ್ಟಿಗೆ ಅದು ಆಗಿದೆ ಅಂತಂದರೆ ಅವನು ಏನು ಮಾಡ್ದ ಅಂಥದ್ದನ್ನು, ಅದ್ರ ಪಾಯಿಂಟ್ ಆಫ್ ವ್ಯೂಲ್ಲಿ ಯಾರೂ ಮಾತಾಡ್ತಾ ಇಲ್ಲ. ಆ ಪಾಯಿಂಟ್ ಆಫ್ ವ್ಯೂಲ್ಲಿ ಮಾತಾಡಬೇಕು, ಅದನ್ನು ವಿಷಯನ ರಿಸರ್ಚ್ ಮಾಡಬೇಕು. ಒಬ್ಬರ ಮೇಲೇ ಎಲ್ಲ ಒಬ್ಬರ ಮೇಲೇ ಹಾಕೋ ಬದಲು ಆ ಪಾಯಿಂಟ್ ಆಫ್ ವ್ಯೂಲ್ಲಿ ಅವನು ಏನು ಮಾಡಿದ್ದಾನೆ ಅಂಥದ್ದು ಏನು ಮಾಡಿದ್ದಾನೆ ಅನ್ನೋದು ಅವನ ಪಾಯಿಂಟ್ ಆಫ್ ವ್ಯೂಲ್ಲೂ ಸ್ವಲ್ಪ ನೋಡಿದ್ರೆ ಅದು ತುಂಬ ಒಳ್ಳೇದು ಅನ್ಸುತ್ತೆ. ಸಾಕಷ್ಟು ಬರೀ ಭೇಟಿಯಾಗಿದ್ದೀನಿ ಅಂತ ಹೇಳಿದ್ರು ದರ್ಶನ್ ಅವ್ರನ್ನ. ನೀವು ಆ ಥರ ಒಬ್ಸರ್ವ್ ಮಾಡಿದ್ರೆ ಸರ್, ಅವ್ರ ಕೋಪ ಆಗಲಿ, ಈ ಥರ ಒಂದು ಅಸಹನೆ, ಆ ಥರ ಒಂದು ಸಂದರ್ಭಗಳನ್ನು? ನೋ ಚಾನ್ಸ್. ಅವರು ನೋಡಿ, ನಾನು ಕನ್ನಡದಲ್ಲಿರೋ ಒಂದು 2-3 ಸೂಪರ್ ಸ್ಟಾರ್ಸ್ ಇದ್ದಾರೆ. ನಾನು ಸುದೀಪ್ ಸರ್ ರೆಸ್ಪೆಕ್ಟು ಎಲ್ಲ ಇದೆ. ಅವ್ರನ್ನ ನಾನು ತುಂಬ ಹತ್ತಿರದಿಂದ ಜಾಸ್ತಿ ತುಂಬ ಕ್ಲೋಸ್ನೆಸ್ ಇಲ್ಲ ಸುದೀಪ್ ಸರ್ಗೆ. ಅವರೇ ಸ್ಟೇಜ್ ಮೇಲೆ ಹೇಳಿದರು, ನಮಗೆ ಸುದೀಪ್ ಸರ್ಗೆ ತುಂಬ ಕ್ಲೋಸ್ನೆಸ್ ಏನಿಲ್ಲ. ಅವರು ಪಡ್ಡೆವಲಿ ಸಿನಿಮಾ ಮುಹೂರ್ತಕ್ಕೆ ಬಂದಿದ್ದರು, ಆಡಿಯೋ ಲಾಂಚಿಗೆ ಬಂದಿದ್ದರು, ಅದು ಬಿಟ್ಟರೆ ಇವಾಗಲೇ ಬಂದಿರೋದು. ಅವ್ರ ಜೊತೆಗೆ ನನಗೆ ಅಷ್ಟೊಂದು ಹತ್ತಿರದ ರಿಲೇಷನ್ಶಿಪ್ ಇಲ್ಲ. ಆದರೆ ದರ್ಶನ್ ಸರ್ ನಂಗೆ ತುಂಬ ಕ್ಲೋಸ್ ಇದ್ದಾರೆ. ನಾವು ತುಂಬ ಸತಿ ಮೀಟ್ ಮಾಡಿದ್ದೀವಿ, ತುಂಬ ಸತಿ ಊಟ ಮಾಡಿದ್ದೀವಿ, ತುಂಬ ಸತಿ ಸಿಕ್ಕಿದ್ದೀವಿ. ಅವ್ರು ನನಗೆ ಯಾವತ್ತೂ ಆ ಥರ ಕಂಡಿಲ್ಲ, ನಾನು ಆ ಥರ ಯಾವತ್ತೂ ಅವ್ರನ್ನ ನೋಡಿಲ್ಲ. ಸರ್, ಜೆಂಟ್ಲ್ಮನಿಂದ ಅಲ್ಲಿಂದ ನೋಡ್ಕೋಬೋದು. ಯಾಕಂದರೆ ಏನೇ ಒಂದು ಕಂಟೆಂಟ್ ಆಗಲಿ, ರಿಲೀಸ್ಗಾಗಲಿ ಅವ್ರು ಬರ್ತಾಯಿದ್ರು. ಸೊ ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಕಾಟೇರ ಒಂದು ಸಿನಿಮಾವನ್ನು ಸಂಭ್ರಮವನ್ನು ನೀವು ಆಚರಿಸಿದ್ರೆ, ಗೆಲುವಿನ ಸಂಭ್ರಮ, ಆ ಸಂದರ್ಭದಲ್ಲಿ ಹೇಗಿತ್ತು ಅಂದರೆ ಅವ್ರ ಜೊತೆ ಒಡನಾಟ? ನಾನು ಫಸ್ಟ್ ಟೈಮು ದರ್ಶನ್ ಸರ್ ಒಬ್ಬ ಸ್ಟಾರ್ ಆಗಿ ಗೊತ್ತಿತ್ತು. ನಾನು ಫಸ್ಟ್ ಟೈಮು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದು ಜಗ್ಗುದಾದ ಅಂತ ಒಂದು ಸಿನಿಮಾದು ಶೂಟಿಂಗ್ ನಡೀತಾ ಇತ್ತು. ಆವಾಗ ನಾನು ಸರ್ನ ಮೀಟ್ ಮಾಡೋಕ್ಕಂತ ಹೋಗಿದ್ದು, ಫಸ್ಟ್ ಟೈಮ್ ಹೋಗಿದ್ದೀನಿ. ಫಸ್ಟ್ ಟೈಮ್ ನಾನು ಹೋದಾಗ ನಾನು ಸೆಟ್ಟಿಗೆ ಎಂಟ್ರಿ ಆದ ತಕ್ಷಣ ಸರ್ ಶೂಟಿಂಗ್ ಸ್ಪಾಟಲ್ಲಿದ್ದರು. ನಾನು ಎಂಟ್ರಿ ಆದ ತಕ್ಷಣವೇ ಶಾರ್ಟ್ ಬಿಟ್ಬಿಟ್ಟು ಓಡಿ ಬಂದು ಅವರು ಚೇರ್ ಹಾಕ್ಬಿಟ್ಟು ನನ್ನನ್ನು ಕೂಡ್ಸಿದ್ರು. ಫಸ್ಟ್ ಟೈಮ್ ಮೀಟಿಂಗ್ ಇದು. ಶಾರ್ಟಲ್ಲಿದ್ದರು ದರ್ಶನ್ ಸರ್, ನಾನು ಸ್ಪಾಟಿಗೆ ಎಂಟ್ರಿ ಆದೆ. ಅವರು ಓಡಿ ಬಂದು ಒಂದು ಚೇರ್ ಹಾಕ್ಬಿಟ್ಟು ಕೂಡಿಸ್ಬಿಟ್ಟು ಅವ್ನ ಬಾಯ್ನ ಕರೆದ್ಬಿಟ್ಟು ಟೀ ಕೊಟ್ಬಿಟ್ಟು ಕೂಡಿಸಿದ್ರು. ಅದಾದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಲಂಚ್ ಬ್ರೇಕ್ ಬಂತು. ಲಂಚ್ ಬ್ರೇಕಿಗೆ ಕರ್ಕೊಂಡೋಗಿ ಕ್ಯಾರವನ್ಗೆ ಕರ್ಕೊಂಡೋಗಿ, ನಾನು ಮಿಲನ ಪ್ರಕಾಶ್ ಅವರು ಇದ್ದರು ಅವತ್ತು, ನಾವು ಒಂದು 4-5 ಜನ ಇದ್ವಿ. ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿ ಆಮೇಲೆ ಎಲ್ಲರನ್ನು ಕೆಳಗಡೆ ಕಳಿಸಿ, ಏನು ಗುರುಗಳೇ ಬಂದಿದ್ದು ಅಂತ ಕೇಳಿ ವಿಷಯನ ಮಾತಾಡಿ ಕಳಿಸಿದ್ರು. ನಾನು ಹೆಂಗೆ ನನ್ನ ಹತ್ರ ಹಂಗೆ ನಡ್ಕೊಂಡ್ಮೇಲೆ ನಾನು ಹೆಂಗೆ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋಕ್ಕೆ ಸಾಧ್ಯ ಇದೆ? ನಾನು ಹೆಂಗೆ ಅದ್ರ ಬಗ್ಗೆ ಹೇಳೋದು? ನನಗೆ ದರ್ಶನ್ ಸರ್ ನನಗೆ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ ನಮ್ಮನ್ನು. ಒಟ್ಟಾರೆ ನಿಮ್ಮ ಪ್ರಕಾರ ಅವ್ರನ್ನ ಹೊರತುಪಡಿಸಿ ಸುತ್ತಮುತ್ತ ಆರೋಪಿಗಳಿದೆ, ಅದರ ಸಮಸ್ಯೆ ಆಗಿರ್ಬೋದು, ಅವರಿಂದ ತೊಂದರೆ ಆಗಿರ್ಬೋದು ಅಂತ ಅನ್ಸುತ್ತೆ? ಇಲ್ಲ, ಅದ್ರ ಬಗ್ಗೆ, ಆ ಕೇಸ್ ಬಗ್ಗೆ ನಾನೇನು ಮಾತಾಡೋಕ್ಕೆ ನನಗೆ ಇದಿಲ್ಲ. ಆ ಕೇಸ್ ಬಗ್ಗೆ ನಾನು ಏನು ಹೇಳೋದಿಲ್ಲ. ನನಗೆ ದರ್ಶನ್ ಸರ್, ನನ್ನ ಮತ್ತು ದರ್ಶನ್ ಸರ್ ರಿಲೇಷನ್ಶಿಪ್ ಏನಿದೆ ಅದು ನನಗೆ ಗೊತ್ತಿದೆ. ನನ್ನ ಜೊತೆ ನಡ್ಕೊಂಡಿರೋದು ಹೆಂಗೆ ನಡ್ಕೊಂಡಿದ್ದಾರೆ ಅದು ನನಗೆ ಗೊತ್ತಿದೆ, ಅದನ್ನು ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ನಂಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಗುರು ದೇಶಪಾಂಡೆ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.